ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ಒಂದು ಹೊಸ ವಿಷಯದಿಂದ ದೇವರ ವಾಕ್ಯ ಆಧಾರಿತವಾದಂಥ ವಿಚಾರಗಳನ್ನು ಕಲೀಲಿಕ್ಕೆ ಬಂದಿದ್ದೀವಿ. ಮತ್ತೊಂದು ದಿನವನ್ನು ಸೇರಿಸಿಕೊಟ್ಟ ಕರ್ತನಿಗೆ ಮತ್ತು ಇದುವರೆಗೂ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಕಾದ ದೇವನಿಗೆ ಸ್ತೋತ್ರದ ಕೃತಜ್ಞತೆಯ ಮನೋಭಾವದಿಂದ ಈ ದಿನವೂ ಕೂಡ ದೇವರ ವಾಕ್ಯದಿಂದ ಕಲಿಯೋಣ, ಆಶೀರ್ವದಿಸಲ್ಪಡೋಣ. ಚೆನ್ನಾಗಿದ್ದೀರಲ್ವ? ದೇವರು ನಿಮ್ಮನ್ನು ಅನುಗ್ರಹಿಸಲಿ, ಇವತ್ತಿನ ಕೃಪೆಯ ವಾರ್ತೆಯಿಂದ ನಿಮ್ಮನ್ನು ಬಲಪಡಿಸಲಿ. ದೇವಜನವೇ, ಬೈಬಲಲ್ಲಿ ಕ್ರೈಸ್ತರಾದಂಥ ಕ್ರಿಸ್ತ ವಿಶ್ವಾಸಿಗಳಿಗೆ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶ ದೇವರಿಂದ ತೆಗೆದುಕೊಳ್ಳುವುದು. ದೇವರು ನನಗೆ ಕೊಡುತ್ತಾರೆ, ಯೆಹೋವಾ ಈರೆ ಒದಗಿಸುತ್ತಾರೆ, ಆತನು ನನ್ನನ್ನು ಪೋಷಿಸಿ ನಡೆಸುತ್ತಾನೆ. ನಿಜನೇ, ಯಾವಾಗಲೂ ದೇವರ ಸನ್ನಿಧಾನಕ್ಕೆ ನಾವು ಬಂದು, ದೇವರೇ ಏನು ಕೊಡ್ತೀರಾ, ಹೇಗೆ ನಡೆಸ್ತೀರಾ, ಏನು ಮಾಡ್ತೀರಾ ಎಂಬ ಅನೇಕ ಕಾರ್ಯಗಳನ್ನು ನಾವು ಕೇಳುತ್ತಿರುತ್ತೇವೆ. ಆದರೆ ಒಂದು ವಿಷಯ ನಾವು ಮರೆತೋಗಿರುತ್ತೇವೆ. ಅದೇನು ಗೊತ್ತಾ? ದೇವರಿಗೆ ನಾವು ಏನು ಕೊಡ್ತೀವಿ ಎಂಬುದು. ಇದೇನು ಬಾಸ್ರೆ, ನಮ್ಮಿಂದ ದೇವರಿಗೆ ಏನು ಬೇಕು, ನಮ್ಮ ಹತ್ರ ಏನಿದೆ ಅಂಥದ್ದು ಆತನಿಗೆ ಕೊಡಲಿಕ್ಕೆ ಅಂತ ಅಂದುಕೊಳ್ತಾ ಇದ್ದೀರಾ? ಇವತ್ತಿನ ವಾಕ್ಯ ಪ್ರತಿ ಕ್ರೈಸ್ತರ ಜೀವಿತದಲ್ಲಿ ಒಂದು ಒಳ್ಳೆಯ ವಿಚಾರವಾಗಿದೆ. ಯಾಕೆಂದರೆ ಈ ಚಾನಲಲ್ಲಿ ನಾನು ಯಾವತ್ತೂ ಕೂಡ ಕೊಡುವುದರ ಬಗ್ಗೆ ನಾನು ಯಾವತ್ತೂ ಮಾತಾಡೋಕ್ಕೆ ಜಾಸ್ತಿ ಹೋಗೋದಿಲ್ಲ. ಇವತ್ತು ಕಾಣಿಕೆಯ ವಿಷಯದ ಕುರಿತಾಗಿ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಆದುದರಿಂದ ಶ್ರದ್ಧೆಯಿಂದ ನೀವು ನಾನು ಈ ವಾಕ್ಯವನ್ನು ಕೊನೆಯ ತನಕ ಕೇಳೋಣ. ದೇವರ ವಾಯ್ಸ್, ದೇವರ ಸ್ವರ ಏನು ಅನ್ನೋದನ್ನು ನಾವು ಕೇಳಿಸಿಕೊಳ್ಳೋಣ. ಬನ್ನಿ, ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೊದಲ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 14ನೇ ವಚನ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು? ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಟ್ಟೆವು. ನನ್ನ ಪ್ರಿಯ ದೇವಜನರೇ, ಎಂಥ ಒಂದು ಸುಂದರವಾದಂಥ ಕಾಣಿಕೆಯ ಕುರಿತಾದಂಥ ವಾಕ್ಯವು ಹಳೆಯ ಒಡಂಬಡಿಕೆಯಲ್ಲಿ ಮಹಾರಾಜನಾದಂಥ ದಾವೀದನ ಮೂಲಕವಾಗಿ ನಮಗೆ ಒಂದು ಪಾಠವು ಪ್ರಾರಂಭವಾಗ್ತಾ ಇದೆ. ಅಲ್ಲಿ ದಾವೀದನು ದೇವರಿಗೆ ಕಾಣಿಕೆ ಕೊಡುತ್ತಿದ್ದಾಗ, ದೇವರೇ ಇದು ನನ್ನದು, ನಾನು ನಿನಗೆ ಕೊಡುತ್ತಿದ್ದೇನೆ ಎಂದು ಹೇಳಲಿಲ್ಲ. ಅನೇಕ ಸಾರಿ ನೀವು ನಾನು ಮಾಡುವಂಥ ತಪ್ಪು ಏನೆಂದರೆ, ದೇವರೇ ಇಗೋ ನಾನು ಕಾಣಿಕೆಯನ್ನು ನಿನಗೆ ಕೊಡುತ್ತಿದ್ದೇನೆ ಅಂತ ಹೇಳುತ್ತೇವೆ ಅಲ್ವಾ? ದೇವರೇ ಈಗ ನೀನು ನೋಡಿ, ನನಗೆ ನನ್ನ ಕೈಯಲ್ಲಿ ಇದಿದೆ, ಅದಿದೆ, ನಾನು ಕೊಡ್ತಾ ಇದ್ದೀನಿ. ಆದರೆ ದಾವೀದನು ಒಂದು ವಿಚಾರವನ್ನು ಇಲ್ಲಿ ಹೇಳುತ್ತಿದ್ದಾನೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಅಂದರೆ ಸ್ವಾತಂತ್ರ್ಯವಾಗಿ ನಮ್ಮ ಕೈಯಲ್ಲಿದೆ, ಅದು ನಮ್ಮಿಷ್ಟ, ಕೊಡೋದು ಬಿಡೋದು ನಮ್ಮಿಷ್ಟ. ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು? ನಾವೇನೋ ಕೊಡ್ತಾ ಇದ್ದೀವಿ ಅಂದರೆ ನಾವು ಕೊಡುವಂಥವರು, ನಿನಗೆ ದೇವರಿಗೆ ಕೊಡುವಂಥವರು ನಾವೆಷ್ಟರವರು? ಕೆಲವು ಕಡೆ ದೇವರ ವಾಕ್ಯ ಹೇಳುತ್ತದೆ, ನಾವು ಕರ್ತನಿಗೆ ಸಾಲ ಕೊಡ್ತೀವಂತೆ. ಅದು ಬಹಳ ಭಯಂಕರವಾದ ಮಾತಲ್ವಾ? ಕರ್ತನಿಗೆ ದೇವರಿಗೆ ಸಾಲ ಕೊಡೋಕ್ಕಾಗುತ್ತಾ? ಮಾನವೀಯ ದೃಷ್ಟಿಯಿಂದ ಮಾನುಷಿಕವಾಗಿ ಕೆಲವರು ಹೇಳ್ತಾರೆ ದೇವರಿಗೆ ಸಾಲ, ದೇವರು ನಮಗೆ ಹತ್ರ ಸಾಲ ಇದ್ದಾನೆ ಅಂತೇಳಿ. ಆದರೆ ಬೈಬಲಲ್ಲಿ ನೋಡ್ರಿ, ನಾವು ನಿಮಗೆ ಕಾಣಿಕೆಗಳನ್ನು ಕೊಡಲಿಕ್ಕೆ ನಾನಾಗ್ಬೋದು, ನನ್ನ ಪ್ರಜೆಗಳಾಗ್ಬೋದು, ನಾವು ಎಷ್ಟರವರು? ಆದರೆ ಸಮಸ್ತವೂ ನಿನ್ನಿಂದಲೇ. ಇವತ್ತು ನಿಮ್ಮ ಬಳಿಯಲ್ಲಿ, ನನ್ನ ಬಳಿಯಲ್ಲಿ ಏನಿದೆಯೋ ಅದೆಲ್ಲ ನಮಗೆ ದೇವರು ಕೊಟ್ಟಿದ್ದೇ ಅಲ್ವಾ? ಗರ್ಭಫಲವಾಗಲಿ, ಬಿಸಿನೆಸ್ ಆಗಲಿ, ಆರೋಗ್ಯವಾಗಲಿ, ಹಣವಾಗಲಿ, ಮನೆಯಾಗಲಿ, ನಮ್ಮ ಹತ್ರ ಏನಿದೆಯೋ ಎಲ್ಲವೂ ಆತನು ನಮಗೆ ಕೊಟ್ಟಿದ್ದು. ಸಮಸ್ತವೂ ನಿನ್ನದೇ. ಝೀರೋ.
ನಾವು ಹಾಕ್ಕೊಂಡಿರುವಂಥ ಬಟ್ಟೆಯಿಂದ ಹಿಡಿದು ನಾವು ಧರಿಸಿರುವ ಯಾವುದು ಬೆತ್ತಲೆಯಾಗಿ ಬಂದವರು ನಾವು ಎಲ್ಲವನ್ನೂ ದೇವರು ನಮಗೆ ಕೊಟ್ಟಿದ್ದು. ತಂದೆ ತಾಯಿಗಳನ್ನು ಕೊಟ್ಟಿದ್ದು ದೇವರು, ಆಸ್ತೈಶ್ವರ್ಯಗಳನ್ನು ಕೊಟ್ಟಿದ್ದು ದೇವರು ಅಲ್ವಾ. ನಮಗೆ ಕೊಟ್ಟಿರೋ ಪ್ರತಿಯೊಂದು ನಿನ್ನಿಂದಲೇ. ಆಮೇಲೆ ಒಂದು ಮಾತು ಹೇಳ್ತಾ ಇದ್ದಾನೆ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಾನು ಕೊಟ್ಟೆ ದೇವರೇ ಅಂತ ಹೇಳ್ತಾ ಇಲ್ಲ ದಾವೀದನು. ನೀನೇನು ಕೊಟ್ಟಿದ್ದೀಯೋ ಅಲ್ವಾ ದೇವರೇ, ಅದನ್ನೇ ನಾನು ನಿಮಗೆ ಕೊಟ್ಟಿದ್ದೇವೆ ಅಷ್ಟೇ. ಕಾಣಿಕೆ ಅಂದರೆ ಏನಂದರೆ ದೇವರು ನಮಗೆ ಕೊಟ್ಟಿದ್ದನ್ನು ದೇವರಿಗೆ ಕೊಡೋದು, ನಾವು ದೇವರು ಕೊಡೋದಲ್ಲ. ಅದು ಬಹಳ ಒಂದು ಸ್ವಾರ್ಥ ಮತ್ತು ತಪ್ಪಾದದ್ದು. ನಾನು ದೇವರಿಗೆ ಕಾಣಿಕೆ ಕೊಟ್ಟೆ, ನೋ. ದೇವರು ನಿಮಗೆ ಕೊಟ್ಟಿದ್ದರೆ, ದೇವರು ನಿಮಗೆ ದಯಪಾಲಿಸಿದ್ದರೆ ನೀವು ಕೊಡಲಿಕ್ಕೆ ಸಾಧ್ಯ. ಇಲ್ಲದೆ ಇರುವುದೇನಾದರೂ ಕೊಡಲಿಕ್ಕೆ ನಮ್ಮಿಂದ ಆಗುತ್ತದಾ? ಆಗುವುದಿಲ್ಲ. ಇನ್ನು ಅನೇಕ ಸತ್ಯಾರ್ಥಗಳು ಬೈಬಲಲ್ಲಿ ಇದ್ದಾವೆ, ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಹಿಡಿದು ಬರುತ್ತವೆ. ಏನಿವತ್ತು ಎಲ್ಲ ಒಳ್ಳೆ ದಾನಗಳಿದಾವಲ್ವಾ, ಅದು ದೇವರು ಕೊಟ್ಟಿದ್ದು. ಎಣಿಸಿ ನೋಡಿದರೆ ನಿಜವಾಗಿ ಎಷ್ಟೊಂದು ಉಪಕಾರಗಳಿರುತ್ತವಂದರೆ, ನಾವು ರಾತ್ರಿಗಳಲ್ಲಿ ಮಲಗುವಾಗ ನಮ್ಮ ಹೃದಯ ಎಷ್ಟೊಂದು ಸಾರಿ ಒಡ್ಕೊಳ್ಳುತ್ತದೆ. ನಿಮಗೆ ಗೊತ್ತಿದೆ, ಒಂದು ನಿಮಿಷಕ್ಕೆ 72 ಬಾರಿ ಸೆಕೆಂಡ್ಗಳಲ್ಲಿ ಈ ಹೃದಯ 72 ಸಾರಿ ಒಡ್ಕೊಳ್ಳುತ್ತಂತೆ. ನಿಮಿಷ ಇರೋದು 60 ಸೆಕೆಂಡು, ಆದರೆ 72 ಸೆಕೆಂಡ್ ಒಡ್ಕೊಳ್ಳುತ್ತೆ. ಏರುಪೇರು ಇರ್ಬೋದು ಬಿಡಿ, ಆದರೆ ಆಲೋಚನೆ ಮಾಡಿ, ಒಂದು ನಿಮಿಷಕ್ಕೆ 72 ಸಾರಿ ಅಂದರೆ ನಾವು ರಾತ್ರಿ 8 ತಾಸು ಮಲಗ್ತೀವಿ. ನಮ್ಮ ಹೃದಯವನ್ನು ಕಾಪಾಡಿದವ್ರು ಯಾರು? ನಮಗೆ ಆಯಸ್ಸು ಕೊಟ್ಟವ್ರು ಯಾರು? ನಮಗೆ ಆಶೀರ್ವಾದ ಕೊಟ್ಟವ್ರು ಯಾರು? ನಮ್ಮ ಹತ್ರ ಇರೋದೆಲ್ಲವೂ ಆತನದೇ, ನಮ್ಮದೇನೂ ಅಲ್ಲ. ಅದಕ್ಕೆ ಹೇಳಿದದ್ದು ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲವಾದ ಬೆಳಕಿಗೆ ಮೂಲನಾದವನಿಂದ ಬರುತ್ತದೆ. ದೇವರಿಂದಲೇ ಸಮಸ್ತ ಆಶೀರ್ವಾದವು ನಮಗೆ ಲಭಿಸುತ್ತದೆ ಎಂದು ಇಲ್ಲಿ ಹೇಳುತ್ತಾ ಇದೆ. ಹಾಗಾದರೆ ನಾವು ದೇವರಿಗೆ ಏನು ಕೊಡಬಹುದು? ಎಲ್ಲ ಆತನದೇ ಅಂತ ಅಂದಮೇಲೆ ಎಲ್ಲ ಕೊಡೋಕ್ಕಾಗಲ್ಲ, ನಾವು ಮನುಷ್ಯರಲ್ವಾ. ಹಾಗಾದರೆ ನಾವು ಏನು ಕೊಡಬಹುದು? ನಾವು ದೇವರಿಗೆ ಕೊಡುವುದೆಲ್ಲವೂ ಖಂಡಿತ ದೇವರಿಂದಲೇ ಬಂದದ್ದು ನಿಜ. ನಮ್ಮ ಹಣ ದೇವರಿಂದ, ನನ್ನ ಆರೋಗ್ಯ ದೇವರಿಂದ, ನನ್ನ ಸಮಯ ದೇವರಿಂದ, ನನ್ನ ಸಾಮರ್ಥ್ಯ ದೇವರಿಂದ, ನನ್ನ ಕುಟುಂಬ ದೇವರಿಂದ, ನನ್ನ ಸೇವೆ ದೇವರಿಂದ, ನನ್ನ ಜೀವನ ದೇವರಿಂದ. ಸತ್ಯವೇನೆಂದರೆ, ದೇವರು ನಮಗೆ ಕೊಟ್ಟದ್ದರಲ್ಲಿ ಸ್ವಲ್ಪ ಭಾಗವನ್ನು ಮತ್ತೆ ದೇವರಿಗೆ ಸಮರ್ಪಿಸ್ತೇವಲ್ವಾ, ಅದನ್ನು ಗುಣಗುಟ್ಟುಕೊಂಡು ಬೇಸರ ಮಾಡಿಕೊಂಡು, ಅಯ್ಯೋ ಇದು ಕೊಟ್ಬಿಟ್ರೆ ನನಗೆ ಹೆಂಗಪ್ಪ ಜೀವನ, ಇದು ಕೊಟ್ಬಿಟ್ರೆ ಹೇಗಪ್ಪ ಅಂತಲ್ಲ. ದೇವರಿಗೆ ಕೊಡುವಂಥದ್ದನ್ನು ಯಾವುದೇ ರೀತಿಯಾಗಿ ಬೇಸರಿಕೆ ಇಲ್ಲದೆ ಕೊಡಬೇಕಾಗಿರುವುದು ಮುಖ್ಯವಾದಂಥ ಕಾರ್ಯ. ಈಗ ಒಂದು 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 ಆಲೋಚನೆ ಏನಂದರೆ, ನಾವು ಬೆಳೆಯನ್ನು ಬೆಳಿತೀವಿ, ತೋಟದಲ್ಲಿ ಬೆಳೆ ಬೆಳಿತೀವಿ. ಈ ಬೆಳೆ ಜಾಸ್ತಿ ಬರುತ್ತೆ, ಆದರೆ ಆ ಬೆಳೆಯೆಲ್ಲ ನೀನು ಬೆಳೆದಿದ್ದೆ ನಿಜನೇ ಸರಿ, ಆದರೆ ಆ ಬೆಳೆಯನ್ನು ಬೆಳೀಲಿಕ್ಕೆ ಬೀಜ ಕೊಟ್ಟವ್ರು ಯಾರು? ಬೀಜ ಬೇಕಲ್ಲ, ಬಿತ್ತನೆ ಬೀಜ ಮುಖ್ಯ ಅಲ್ವಾ. ನೋಡಿ, ಗೊಬ್ಬರ ತರ್ಬೋದು, ಹದ ಮಾಡ್ಬೋದು, ಎಲ್ಲ ಸಿದ್ಧ ಮಾಡ್ಬೋದು. ಬಿತ್ತನೆಯ ಬೀಜ ಕೊಟ್ಟವ್ರು ಯಾರು? ಬೀಜ ಹಾಕಿದ್ದು ನೀನೇ, ಗೊಬ್ಬರ ಹಾಕಿದ್ದು ನೀನೇ, ಎಲ್ಲ ತಯಾರು ಮಾಡಿದ್ದು ನೀನೇ. ಮಳೆ ಸುರಿಸಿದ್ದು ಯಾರು? ಬೀಜ ಮೊಳೆಯುವಂತೆ ಮಾಡಿದ್ದು ಯಾರು? ಅದು ಫಲಿಸುವಂತೆ ಮಾಡಿದ್ದು ಯಾರು? ಮತ್ತು ನಾವು ದೇವರಿಗೆ ಕೊಡಬೇಕಾದರೆ ಕಾಯಿನಂತೆ ಕಾಯಿ ಪಲ್ಯಗಳನ್ನು ಎಲ್ಲ ಎತ್ತಿಟ್ಕೊಂಡು ದೇವರಿಗೆ ಯಾಕೆ ಕೊಡಬೇಕು? ಕಷ್ಟಪಟ್ಟಿದ್ದು ನಾನು ತಾನೇ, ನಾನು ಯಾಕೆ ದೇವ್ರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ
ಕೆಲವನ್ನ ಎತ್ತಿಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ದೇವರು ಹೇಳ್ತಾನೆ, ನಿನಗೆ ಬಿತ್ತನೆಯ ಬೀಜವನ್ನು ಕೊಟ್ಟಿದ್ದು ಯಾರು? ಫಲಿಸುವಂತೆ ಮಾಡಿದ್ದು ಯಾರು? ನಿನ್ನ ಮನಸ್ಸೆಲ್ಲೋಯ್ತು? ನನಗೆ ನೀನು ಕೊಡೋದು ಬೇಡ, ಆದರೆ ನಿನ್ನ ಮನಸ್ಸೆಲ್ಲಿದೆ? ದೇವರೇ, ಎಲ್ಲ ನಿಂದೇನಪ್ಪ, ಆದರೂ ಹೃದಯಪೂರ್ವಕವಾಗಿ ಇದು ಕೊಡ್ತಾ ಇದ್ದೇನೆ ಅನ್ನೋದು ಮುಖ್ಯ ಅಲ್ವಾ? ದೇವರ ವಾಕ್ಯ 2 ಕೊರಿಂಥ 3:5 ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೇನಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ಆಮೇಲೆ ನಮಗಿರುವ ಸಾಮರ್ಥ್ಯ ಏನಿದೆಯಲ್ವ, ಇವತ್ತು ನಿಮ್ಮ ಬಳಿಯಲ್ಲಿ ನಿಂತುಕೊಂಡು ನಾನು ವಾಕ್ಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಾಮರ್ಥ್ಯ ನನ್ನದಲ್ಲ. ಕಳೆದ 6 ವರ್ಷಗಳಿಂದ ರಾತ್ರಿ ಹಗಲು ನೀವು ಅಂದುಕೊಡ್ತೀರಾ ಬಹಳ ಸುಲಭ ಪ್ರಸಂಗಗಳು ಮಾಡೋದು ಅಂತ ಅಂದುಕೊಂಡಿರಬಹುದು ಅಲ್ವಾ? ಊಟ ಮನೆಯಲ್ಲಿ 3 ಹೊತ್ತು ಹೇಗೆ ಊಟ ಸಿದ್ಧಪಡಿಸುವುದು ಕಷ್ಟವೋ ಅದೇ ರೀತಿಯಲ್ಲಿ ಪ್ರತಿನಿತ್ಯ ದೇವರಾತ್ಮನಿಂದ ಕೂತುಕೊಂಡು ಪ್ರಸಂಗ ಸಿದ್ಧ ಮಾಡಿ ಹೇಳುವುದು, ಅದನ್ನು ನಿಮಗೆ ಮುಟ್ಟಿಸುವುದು ಅಷ್ಟೇ ಕಷ್ಟ ಇದೆ. ಅನೇಕರು ಅದನ್ನು ನೋಡ್ತಾರೆ, ನೋಡದೇ ಹೋಗ್ಬೋದು. ಕೆಲವು ಸಾರಿ ನಮಗನಿಸುತ್ತೆ ಇಷ್ಟು ದೊಡ್ಡ ವಿಡಿಯೋಗಳನ್ನು ನಾವು ಕಷ್ಟಪಟ್ಟು ಮಾಡ್ತೇವಲ್ವಾ, ಯಾಕೆ ಸ್ವಲ್ಪ ಜನ ಪೂರ್ತಿ ನೋಡಲ್ಲ? ಅವಾಗ ನಮಗನಿಸುತ್ತೆ ಅಯ್ಯೋಯ್ಯೋ ಇದೇನಪ್ಪ. ಆದರೂ ಇಷ್ಟು ವರ್ಷ ವಾಕ್ಯಗಳನ್ನು ಹೇಳುವುದಕ್ಕೆ ದೇವರು ನನಗೆ ಸಾಮರ್ಥ್ಯ ಕೊಟ್ಟಿದ್ದಾರೆ. ಆ ದೇವರ ಬಲನೇ ನಿಮಗೆ ಪ್ರತಿನಿತ್ಯ ವಾಕ್ಯಗಳನ್ನು ತಯಾರು ಮಾಡಿ ದೇವರು ಮಾತನಾಡುವಂತೆ ಮಾಡ್ತಾ ಇರುವುದು. ಇವತ್ತು ನಿಮ್ಮಲ್ಲಿ ಅಷ್ಟೇ ನೀವು ದುಡಿತಾ ಇದ್ದೀರಂದರೆ ನಿಮ್ಮ ಸಾಮರ್ಥ್ಯ ಅಲ್ಲ. ಈ ಸೇವೆ ಅನ್ನೋದು ನನ್ನ ಸಾಮರ್ಥ್ಯ ಅಲ್ಲ, ಅದು ದೇವರು ಕೊಟ್ಟಿರುವಂಥ ಸಾಮರ್ಥ್ಯ. ಹೌದು, ಒಬ್ಬ ರೈತನು ಬೀಜ ಬಿತ್ತುತ್ತಾನೆ, ಆದರೆ ಅವನು ಬೀಜವನ್ನು ಸೃಷ್ಟಿಸಲಿಲ್ಲ. ಮಳೆ ಅವನದಲ್ಲ, ಮಣ್ಣು ಅವನದಲ್ಲ, ಸೂರ್ಯ ಅವನದಲ್ಲ, ಜೀವ ಕೊಡುವ ಶಕ್ತಿ ಅವನದಲ್ಲ. ಅವನು ಹೇಳಬೇಕಾದದ್ದಿಷ್ಟೇ, ದೇವರೇ ನೀನು ಕೊಟ್ಟದ್ದನ್ನೇ ನಿನಗೆ ಹಿಂತಿರುಗಿಸ್ತಾ ಇದ್ದೀನಿ ಅಷ್ಟೇ. ಅದೇ ನಮ್ಮ ಜೀವನ. ನಾವು ಮಾಲೀಕರಲ್ಲ, ನಾವು ವ್ಯವಸ್ಥಾಪಕರು. ವಿ ಆರ್ ನಾಟ್ ಓನರ್ಸ್, ವಿ ಆರ್ ಟೇಕ್ ಕೇರರ್ಸ್. ಟೇಕ್ ಕೇರರ್ಸ್ ಅಂದರೆ ಏನು ಗೊತ್ತಾ? ನೋಡ್ಕೊಳ್ಳೋರಷ್ಟೇ. ಓನರ್ ನಾವಲ್ಲ, ಓನರ್ ಆತನು. ಭೂಮಿಯು ಅದರಲ್ಲಿರುವ ಸಮಸ್ತವೂ ಆತನಿದೆ. ಈ ಮಣ್ಣಲ್ಲಿ ಎಷ್ಟೋ ಜನ ಬದುಕಿ ಬಾಳಿ ಬಿಟ್ಟು ಹೊರಟೋಗ್ತಾರೆ. ಇವತ್ತು ಇವರ ಹೆಸರಲ್ಲಿರುತ್ತೆ, ನಾಳೆ ಇನ್ನೊಬ್ಬರ ಹೆಸರಲ್ಲಿ, ನಾಳಿದ್ದು ಇನ್ನೊಬ್ಬರ ಹೆಸರಲ್ಲಿ. ಭೂಮಿ ಅಲ್ಲೇ ಇರುತ್ತೆ, ಅದರ ಹೆಸರುಗಳು ಬದಲಾಗ್ತಾ ಇರ್ತದೆ. ಯಾರು ಎತ್ಕೊಂಡು ಹೋಗೋಕ್ಕಾಗಲ್ಲ ಈ ಭೂಮಿ, ಇದರಲ್ಲಿರುವ ಸಮಸ್ತವು ದೇವರದೇ ಅಂತ ಹೇಳ್ತಾ ಇದೆ. ಹಣದ ವಿಷಯಕ್ಕೆ ಬರೋಣ. ಹಣದ ವಿಷಯದಲ್ಲಿಯೂ ಇದೇ ಸತ್ಯನೇ. ಏನು, ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 8:18 ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೋಡಿ, ನಾವು ಸಾಮರ್ಥ್ಯ ಇದ್ದರೆ ತಾನೇ ಹಣವನ್ನು ಸಂಪಾದನೆ ಮಾಡೋಕ್ಕಾಗೋದು. ಆದರೆ ಅನೇಕ ಸಾರಿ ಹಣವನ್ನು ನೋಡಿದ ತಕ್ಷಣ ಮನುಷ್ಯರಿಗೆ ಏನಂದರೆ ಇದು ನಾನು ಸಂಪಾದನೆ ಮಾಡಿದ್ದು, ನಾನು ಯಾಕೆ ಸೇವೆಗೋ ಇಲ್ಲ ಅಂದರೆ ದೇವರಿಗೋ ದೇವರ ಕಾರ್ಯಗಳಿಗೋ ನಾನು ಯಾಕೆ ಕೊಡಬೇಕು? ಯಾರೋ ಕೊಡ್ತಾರೆ. ಅನೇಕರು ಏನಂತ ಕೊಡ್ತಾರೆ ಅಂದರೆ, ತುಂಬ ಜನ ಇದ್ದಾರೆ ಎಲ್ಲರೂ ಕೊಡ್ತಾರೆ ಅಂತ. ಆ ಥರ ಆಲೋಚನೆ ಮಾಡಬಾರ್ದು. ಯಾಕೆಂದರೆ ತುಂಬ ಜನರು ಕೊಡ್ತಾರಂತಲ್ಲ, ನಮಗೆ ದೇವರು ಕೊಟ್ಟದ್ದನ್ನು ದೇವರಿಗೆ, ಬಿತ್ತನೆಯ ಬೀಜ ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಬಹಳ ಅಗತ್ಯವಾಗಿರುವಂಥ ಕಾರ್ಯ. ಇಲ್ಲಿ ಹೇಳ್ತಾ ಇದೆ, ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವರು ಯಾರು? ಸಂಪಾದಿಸುವುದಕ್ಕೆ ಸಾಮರ್ಥ್ಯ, ಬೆಳಿಗ್ಗೆ ಎದ್ದು ಓಡಲಿಕ್ಕೆ ಸಾಮರ್ಥ್ಯ, ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ, ಬಿಸ್ನೆಸ್ ಮಾಡಲಿಕ್ಕೆ ಸಾಮರ್ಥ್ಯ, ವಾಹನ ಚಾಲನೆ ಮಾಡಲಿಕ್ಕೆ ಸಾಮರ್ಥ್ಯ ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿದ್ದಾರೆ. ಇನ್ನು ಬರೀ ನನ್ನ ಹಣದ ವಿಷಯ ಮಾತಾಡಲಿಕ್ಕಾಗಿ ಇಲ್ಲಿ ಕಾಣಿಕೆ ವಿಷಯ ಬಂದಿಲ್ಲ. ಇನ್ನು ಮುಂದಿನ ಕಾರ್ಯಗಳನ್ನು ಸ್ವಲ್ಪ ಗಮನಿಸಿ ನೋಡಿಕೊಳ್ಳಿ. ಆದರೆ ಒಂದು ಹಣ ವಿಷಯ ಬಂದಾಗ ಸಾಮರ್ಥ್ಯ ಕೊಟ್ಟಿದ್ದು ಯಾರು? ಏನು ದೇವ್ರ ಮೇಲ್ಗಡೆಯಿಂದ ಸುರಿತಾನೇನೋ? ನಾನು ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಡೆಯಲ್ಲ, ನಾನು ದುಡ್ದಿಲ್ಲ ಅಂದರೆ ನಡೆಯಲ್ಲ, ನಾನು ಬಿಸ್ನೆಸ್ ಮಾಡಿದ್ದು, ನಾನಿದನ್ನು ಜಾಬ್ ಮಾಡಿದ್ದು, ನಾನಿದನ್ನು ಸಂಪಾದನೆ ಮಾಡಿದ್ದು, ದೇವರೇ ನನಗೆ ಸುರಿಸಲಿಲ್ಲ ಅಂತ ಕೊಡ್ತಾರೆ. ಕೆಲವರು ಅಂದುಕೊಳ್ಳೋದು ಅದೇ ರೀತಿ. ದೇವ್ರು ಏನು ಮಾಡಿಬಿಡ್ತಾರೆ, ಸುಮ್ಮನೆ ಮನೆಯಲ್ಲೇ ಕೂತಿರು, ದೇವ್ರು ಬಂದು ನಿನ್ನ ತಟ್ಟೆಗೆ ಹಾಕ್ತಾರೇನೋ ಅಂತ ಕೆಲವರು ಕೇಳ್ತಾರಲ್ವ.
ತಟ್ಟೆಗೆ ಸುಮ್ಮನೆ ಬಂದ್ಬಿಡುತ್ತಾ? ತಟ್ಟೆ ಇಟ್ಕೊಂಡ್ಬಿಟ್ರೆ ನಾನು ಅಡುಗೆ ಮಾಡಬೇಕು, ನಾನು ಕಷ್ಟಪಡಬೇಕು, ಇಲ್ಲಾಂದರೆ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ನಿಜ. ಆದರೆ ನಿಮಗೆ ಅಡುಗೆ ಮಾಡೋಕ್ಕೆ ಯಾರು ಸಾಮರ್ಥ್ಯ ಕೊಟ್ಟರು? ದುಡಿಯೋಕ್ಕೆ ಯಾರು ಸಾಮರ್ಥ್ಯ ಕೊಟ್ಟರು? ಕೆಲಸ ಮಾಡಲಿಕ್ಕೆ ಯಾರು ಸಾಮರ್ಥ್ಯ ಕೊಟ್ಟರು? ದೇವರು ಕೊಡದೆ ಹೋಗಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರು ಹಾಸಿಗೆಗಳ ಮೇಲಿದ್ದಾರೆ, ಆಸ್ಪತ್ರೆಗಳಲ್ಲಿದ್ದಾರೆ, ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಎಲ್ಲರ ಮುಂದೆ ಹೇಳಿಕೊಳ್ಳಲಾಗದಂಥ ಬಲಹೀನತೆಯಲ್ಲಿದ್ದಾರೆ. ನೀವು ನಾನು ನಮ್ಮವರ ಮುಂದೆ, ಶತ್ರುಗಳ ಮುಂದೆ ಇನ್ನೂ ಬಲವಾಗಿ ನಡೀತಾ ಇದ್ದೀವಿ ಅಂದರೆ ಆ ಸಾಮರ್ಥ್ಯ ನಮ್ಮಿಂದ ಬಂದದ್ದಲ್ಲ, ದೇವರಿಂದ ಬಂದದ್ದು ಎಂದು ದೇವರು ಹೇಳ್ತಾರೆ. ಸಂಪಾದಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ನಿನ್ನ ಕೈಯಲ್ಲಿರುವ ಹಣಕ್ಕಿಂತ ಮೊದಲು ಹಣ ಸಂಪಾದಿಸುವ ಕೈಯನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಕಾಣಿಕೆ ಕೊಡುವಾಗ ನನ್ನ ಹಣವನ್ನು ದೇವರಿಗೆ ಕೊಡುತ್ತಿದ್ದೇನೆ ಎಂಬ ಭಾವನೆ ನಮಗಿರಬಾರ್ದು. ನನ್ನ ಹಣ ಕೊಡ್ತಾ ಇದ್ದೀನಿ ಅಂತಲ್ಲ, ದೇವರು ನನಗೇನು ಕೊಟ್ಟರೋ ಅದರಲ್ಲಿ ನಾನು ದೇವರಿಗಂತ ಕೃತಜ್ಞತೆಯಿಂದ ನಾನು ಸಮರ್ಪಿಸುತ್ತಿದ್ದೇನೆ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳುತ್ತದೆ ಅಷ್ಟೇ. ನಂತರ ಕುಟುಂಬದ ಬಗ್ಗೆ ಬರ್ತದೆ. ಈಗ ನಾವು ಮಾತಾಡಿಕೊಂಡು ಹಣದ ವಿಷಯ ಮಾತಾಡಿಕೊಂಡು, ಬೀಜದ ವಿಷಯ ಮಾತಾಡಿಕೊಂಡು, ಆಶೀರ್ವಾದಕ್ಕೆ ಮೂಲ ಆಗಿರಬಹುದು, ಹಣ ಆಗಿರಬಹುದು, ನಮ್ಮ ಕುಟುಂಬ ಆಗಿರಬಹುದು. ಇದು ದೇವರು ನಮಗೆ ಕೊಟ್ಟಂಥ ಕೊಡುಗೆಯಾಗಿದೆ. ಇದ್ಯಾವುದು ನಾವು ಸಂಪಾದನೆ ಮಾಡಿಕೊಂಡಿಲ್ಲ. ಆದಾಮನು ಒಂಟಿಯಾಗಿಯೇ ಇರಬೇಕಾಗಿತ್ತು, ಆದರೆ ದೇವರು ಒಂಟಿಯಾಗಿರುವ ಬದಲು ಅವನನ್ನು ಒಂದು ಸಂಸಾರಿಕನನ್ನಾಗಿ ಮಾಡಿದ. ಸಂಸಾರ ಕೊಟ್ಟಿದ್ದು, ಕುಟುಂಬ ಕೊಟ್ಟಿದ್ದು ದೇವರು. ಇವತ್ತು ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನಾವು ಅಂತ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಅದೆಲ್ಲ ನೀವು ಏರ್ಪಾಡು ಮಾಡಿಕೊಂಡಿದ್ದಲ್ಲ, ನಾವು ಏರ್ಪಾಡು ಮಾಡಿಕೊಂಡಿದ್ದಲ್ಲ, ಬದಲಾಗಿ ದೇವರು ನಮಗೆ ಕೊಟ್ಟದ್ದು. ಈಗ ಇದರಲ್ಲಿ ಕೇಳ್ಬೋದು, ಏನು ಪಾಸ್ಟ್ರೆ ಇಂಥ ಹೆಂಡತಿ, ಇಂಥ ಗಂಡ, ಇಂಥ ಊರು, ಇಂಥ ಸ್ಥಳ ಕೊಟ್ಟಿದ್ದ ದೇವರನ್ನ. ಎಸ್, ಆದರೆ ಅದನ್ನು ಸರಿಪಡಿಸಿಕೊಳ್ಳುವುದು, ಕೆಡಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಯಾಕೆಂದರೆ ಅದು ಬಹಳ ಸುಲಭವಾಗಿ ಕೆಡಿಸ್ಕೊಳ್ಬಹುದು. ಆದರೆ ಒಂದು ಕುಟುಂಬವನ್ನು ಕಟ್ಟಿಕೊಳ್ಳುವುದಂತೂ ಸುಲಭದ ಕೆಲಸ ಅಲ್ಲ. ಬಹಳ ತ್ಯಾಗ ಬೇಕು, ಬಹಳ ಸಹನೆ ಬೇಕು, ಬಹಳ ದೀರ್ಘ ಶಾಂತಿಯಿಂದಿರಬೇಕು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಲ್ಲದೆ ಹೋದರೆ ಸೈತಾನ ನಮ್ಮ ಕುಟುಂಬಗಳನ್ನು ಹಾಳು ಮಾಡಿಬಿಡ್ತಾನೆ. ಇಲ್ಲಿ ನನ್ನ ಕುಟುಂಬ ಅಂತ ಕೆಲವು ಸಾರಿ ಹೇಳ್ತೀವಿ, ನನ್ನ ಕುಟುಂಬ ಅಂತ. ಕೀರ್ತನೆಗಳಲ್ಲಿ ಏನು ಹೇಳುತ್ತದೆ? ಕೀರ್ತನೆ ಗ್ರಂಥ 127:3 ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ನೋಡಿ, ಈ ಸ್ವಾಸ್ಥ್ಯ, ಈ ಪುತ್ರ ಸಂತಾನವಾಗಲಿ ಇಲ್ಲ ಗರ್ಭಫಲವಾಗಲಿ ದೇವರು ನಮಗೆ ಕೊಟ್ಟಂಥ ಬಹುಮಾನ, ದೇವರು ನಮಗೆ ಕೊಟ್ಟದ್ದು. ನಮ್ಮ ಕುಟುಂಬ ಹೌದು, ಕೇವಲ ದೇವರು ನಿಮ್ಮ ಹತ್ರ ಹಣ ಕೇಳ್ತಾರೆ, ಆಸ್ತಿ ಕೇಳ್ತಾರೆ ಅಂತ ಆಲೋಚನೆ ಮಾಡಬೇಡಿ. ನಿನ್ನ ಕುಟುಂಬವನ್ನು ಕೂಡ ನೀನು ದೇವರಿಗೆ ಸಮರ್ಪಿಸಬೇಕು, ಒಪ್ಪಿಸಿಕೊಡಬೇಕು ಅಂತ ಹೇಳ್ತಾ ಇದೆ. ಕೊಡ್ತೀವ ನಮ್ಮ ಕುಟುಂಬವನ್ನು? ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸು ಎಂಬುದಾಗಿ. ಎಲ್ಲವೂ ಆತನಿಂದ ನಮಗೆ ಕೊಟ್ಟಿದ್ದು. ಯೋಬನು ಹೇಳ್ತಾನೆ, ದೇವರೇ ನನಗೆ ಈ ಕುಟುಂಬವನ್ನು ಕೊಟ್ಟಿದ್ದೀಯಪ್ಪ, ಮಕ್ಕಳನ್ನು, ಹೆಂಡತಿಯನ್ನು ಕೊಟ್ಟಿದ್ದೀಯಾ, ಅವರು ಪಾಪ ಮಾಡದ ಹಾಗೆ ನಾನು ಅವರಿಗಾಗಿ ಪ್ರತಿನಿತ್ಯ ಯಜ್ಞವನ್ನು ಸಮರ್ಪಿಸುತ್ತೇನೆ. ಅವರು ಎಲ್ಲಿ ಪಾಪ ಮಾಡಿಬಿಡ್ತಾರೋ ಅಂತ ಪ್ರತಿನಿತ್ಯ ಮುಂಜಾನೆಯಲ್ಲಿ ದೇವರ ಸಮ್ಮುಖಕ್ಕೆ ಬರುತ್ತಾ ಇದ್ದನು. ಇವತ್ತು ನೀವು ನಾನು ಪಾಪರಹಿತರಾದ ನಮ್ಮ ಕುಟುಂಬಗಳಾಗಿರಲಿಕ್ಕಾಗಿ ನಾವೇ ನಮ್ಮ ಕುಟುಂಬಕ್ಕೋಸ್ಕರವಾಗಿ ತ್ಯಾಗ ಮಾಡಬೇಕು. ನಿಮ್ಮ ಯೋಬನ ರೀತಿಯಲ್ಲಿ ಅವನ ಕುಟುಂಬಕ್ಕಾಗಿ ಅವನು ತ್ಯಾಗ ಮಾಡಿದ. ಕೊನೆಗೆ ತ್ಯಾಗ ಮಾಡಿದವನಿಗೆ ತೊಂದರೆ ಆಗೋಯಿತು, ತ್ಯಾಗ ಮಾಡಿದವನೇ ನೋವು ಅನುಭವಿಸುವಂತಾಯಿತು. ಹಾಗೆ ನೀವು ಅನುಭವಿಸ್ತಾ ಇರ್ತೀರ. ನಾನೇ ತಾನೇ ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಒದ್ದಾಡಿ ಓಡಾಡಿದ್ದು. ನನ್ನನ್ನೇ ಈ ರೀತಿ ದೇವರು ಮಾಡಿಬಿಟ್ನಲ್ಲ, ದೇವರೆಲ್ಲ ಮಾಡಿದ್ದು. ಯೋಬನನ್ನು ಸೈತಾನನು ಮಾಡಿದ್ದು. ಹಾಗೇನೆ ನಿಮಗೂ ಬರುವ ಕೆಲವು ಶೋಧನೆಗಳು, ಪರಿಶೋಧನೆಗಳು ದೇವರಿಂದ ಅಂತ ತಿಳ್ಕೊಳ್ಬೇಡ್ರಿ. ಭಯಂಕರವಾದಂಥ ಕಷ್ಟ ನಿಮಗೆ ಬರ್ತಾ ಇದೆ ಅಂದರೆ ಅದು ದೇವರಿಂದ ಅಲ್ಲ, ದುಷ್ಟನಿಂದ ಬರುವಂಥದ್ದು. ಅನಂತರದ ಕೃತ್ಯ ನಾವು ನೋಡ್ತಾ ಇರುವಂಥದ್ದು ಸಮಯವು ದೇವರದೇ. ಹೌದು, ಸಮಯವು ಕೂಡ ನಾವು ಹೇಳ್ತೇವೆ ನನಗೆ ಟೈಮೇ ಇಲ್ಲ. ಕೆಲಸ ಹೇಳ್ತೀರಲ್ಲ, ನನಗೆ ಟೈಮೇ ಇಲ್ಲ. ಏನಕ್ಕೆ ಟೈಮ್ ಇಲ್ಲ? ಯಾಕೆ ಚರ್ಚಿಗೆ ಬಂದಿಲ್ಲ ಅಂದರೆ, ಇಲ್ಲ ಪಾಸ್ಟ್ರೆ ಏನೇನೋ ಕೆಲಸಗಳಿದ್ದು, ಸಿಗೋದೇ ಭಾನುವಾರ ಒಂದು ದಿವಸ ರಜಾ. ಅಯ್ಯೋ, ರಜಾ ಇದ್ದ ದಿನ ಬಟ್ಟೆ ಒಗಿಬೇಕು, ಮನೆ ಕ್ಲೀನ್ ಮಾಡಬೇಕು, ಲೆಂಟ್ರ್ ಬರ್ತಾರೆ, ಮೀಟಿಂಗ್ಲಿರ್ತವೆ, OT ಬರ್ತದೆ, ಎಲ್ಲ ಬರ್ತದೆ. ದೇವರಿಗೆ ಸಮಯನೇ ಇಲ್ಲ. ನೋ ಟೈಮ್ ಫಾರ್ ಗಾಡ್. ದೇವರಿಗೆ ನೋಡಿ,
ದೇವರೇ ತಾನೇ ನಮಗೆ ಆಯಸ್ಸು ಕೊಟ್ಟು ಪ್ರತಿದಿನ ಹೊಸ ಹೊಸ ಕೃಪೆಗಳಿಂದ ನಮ್ಮನ್ನು ತುಂಬಿಸ್ತಾ ಇರೋದು. ದಿನಕ್ಕೆ 24 ತಾಸು ನಮಗೆ ಸಮಯವನ್ನು ದೇವರು ಕೊಟ್ಟರೆ ಕನಿಷ್ಠ 24 ನಿಮಿಷ ದೇವರಿಗೆ ಕೊಡಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ. ಎಷ್ಟೋ ಜನರು ಅಷ್ಟೊತ್ತು ವಿಡಿಯೋ ನೋಡೋದಿಲ್ಲ. ನನಗನ್ನಿಸ್ತದೆ, ದೇವರೇ ನಾನು 30 ನಿಮಿಷ ಮಾಡಲಿಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದೇನೆ, ದಯಮಾಡಿ ನನ್ನ ಕ್ಷಮಿಸ್ಬಿಡು, ನನ್ನ ಕೈಯಲ್ಲಿ ಆಗಲ್ಲ. ಬೇಸರಿಕೆ ಬರ್ತದೆ ಕೆಲವು ಸಾರಿ. ಅಂದರೆ ಏನು, ನನ್ನ ಉದ್ದೇಶ ವಾಕ್ಯ ಹೇಳಲಿಕ್ಕಾಗಿ ಅಲ್ಲ, ಕೆಲವರು ನೋಡದೇ ಇದ್ದಾಗ ನನಗೆ ಗೊತ್ತಾಗುತ್ತೆ ಯಾರೆಷ್ಟು ಉದ್ದ ವಾಕ್ಯವನ್ನು ನೋಡಿದರು ಎಂಬುದಾಗಿ. ಆವಾಗ ನಮಗನಿಸುತ್ತೆ, ದೇವರೇ ಇಷ್ಟು ಯಾಕೆ. ಓಕೆ, ನಾನು ಸೆಪ್ಟೆಂಬರಿಂದ ಅಂದ್ಕೊಂಡಿದ್ದೇನೆ ವಿಡಿಯೋಗಳನ್ನು ಶಾರ್ಟ್ ಮಾಡಿಬಿಟ್ಟು ನಾನು ಟೈಮ್ ವೇಸ್ಟ್ ಮಾಡಲ್ಲ, ಇನ್ನು ಏನಾದರೂ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಿಮಗೆ ಮಾಡಿ ಹಾಡು ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಆದ್ದರಿಂದ ನೋಡ್ತಾ ಇದ್ದೀನಿ, ಗೊತ್ತಿಲ್ಲ, ದೇವರಿಗೆ ಒಪ್ಪಿಸ್ಕೊಡ್ತೇನೆ. ನನ್ನ ಪ್ರಿಯರೇ, ನನ್ನ ಸಮಯವು ನನಗೆ ಸಮಯ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಯಾವಾಗ ದೇವರ ವಿಷಯ ಬಂದಾಗ ಮಾತ್ರ ನನಗೆ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ, ವಾಕ್ಯ ಓದೋಕ್ಕೆ ಟೈಮ್ ಇಲ್ಲ, ಆಲಯಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ. ಸೇವೆ ಮಾಡ್ರಿ ಅಂತ ದೇವರು ನನ್ನನ್ನು ಕರೆದರೆ ಟೈಮ್ ಇಲ್ಲ. ನಾವು ಹೇಳ್ತೇವೆ 24 ತಾಸು ಪ್ರಾರ್ಥನಾ ಗುಂಪಿದೆ ಬರ್ರಿ, ಜನರಿಗೆ ಬರೋಕ್ಕೆ ಟೈಮ್ ಇಲ್ಲ ಅಲ್ವಾ. ಬೈಬಲ್ ಕಾಲೇಜ್ ಇದೆ ಬನ್ನಿರಿ, ನಾವು ಮಾಡ್ತಾ ಇದ್ದೀವಿ, ಟೈಮ್ ಇಲ್ಲ. ಆಗಾಗ ಉಜ್ಜೀವನ ಕೂಟ ಮಾಡ್ತೀವಿ, ಬನ್ನಿ, ಟೈಮ್ ಇಲ್ಲ ಅಲ್ವಾ. ನಿಮ್ಮ ಮಕ್ಕಳಿಗಾಗಿ SSLC ಇದ್ದಾರಾ, ಮಕ್ಕಳಿಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡಬೇಕಾ, ನಮ್ಮ ಹತ್ರ ಹೇಳಿ, ಟೈಮ್ ಇಲ್ಲ. ನಿಮಗೆ ಫೋನ್ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ ಪಾಸ್ಟ್ರೇ. ಅಷ್ಟೊಂದು ನಾವು ಬ್ಯುಸಿ. ದೇವರ ಕೃತ್ಯಗಳಿಗೆ, ದೇವರ ಕಾರ್ಯಗಳಿಗೆ ಟೈಮೇ ಇಲ್ಲ. ಇಲ್ಲಿ ಹೇಳ್ತಾ ಇರುವಂಥದ್ದು, ಹೌದು ದಿನಕ್ಕೆ 24 ತಾಸಿದೆ, ಆದರೆ ದೇವರಿಗೆ 1 ಗಂಟೆ ಕೊಡೋಕ್ಕೆ ನಮ್ಮ ಕೈಯಾಗಲ್ಲ. ಆದರೆ ಮೊಬೈಲ್ಗಳು ನೋಡೋಕ್ಕೆ ಮಾತ್ರ ಗಂಟೆಗಳು ಹೋಗ್ತಾ ಇರ್ತದೆ. ಅದು ಇಲ್ಲೇ ಇಲ್ಲ. ಹೌದು, ಮನೋರಂಜನೆ ಬೇಕು, ಸಾಮಾಜಿಕ ಜಾಲತಾಣ ಬೇಕು, ಮಾತಾಡ್ತಾ ಕೂತ್ಕೊಂಡ್ರೆ ಕೆಲವು ಸಾರಿ ಫ್ರೆಂಡ್ಸು ನಿದ್ದೇನೆ ಬರಲ್ಲ. ಆದರೆ ಬೈಬಲ್ ಹಿಡಿದರೆ, ಪ್ರಾರ್ಥನೆ ಮಾಡೋಕ್ಕೆ ಕೂತ್ರೆ, ವಾಕ್ಯ ಕೇಳೋಕ್ಕೆ ಕೂತ್ರೆ, ಬೇರೆ ಏನಕ್ಕಾದರೂ ಹೋಗ್ತಾ ಇರುತ್ತೆ. ವಾಕ್ಯ ನೋಡೋ ಟೈಮಿಗೆ ಅಯ್ಯೋ ಟೈಮ್ ಆಗೋಯ್ತು, ಹೋಗೋಣ, ಅದು ಟೈಮ್ ಆಗೋಯ್ತು, ಸಾಕ್ಬಿಡು, ಒಂದು ಸ್ವಲ್ಪ ವಾಕ್ಯ ಕೇಳಿಸ್ಕೊಂಡಿದ್ದೀವಲ್ವ, ಸಾಕ್ಬಿಡು ಅಂಥೇಳಿ ಹೋಗುವಂಥವ್ರು ಎಷ್ಟೋ ಜನ ಇದ್ದಾರೆ. ದೇವಜನಮೇ, ಇವತ್ತು ಸಮಯ ಇಲ್ಲ ಅಂತ ಕೇಳ್ತಾರೆ. ದೇವರು ಒಂದು ವೇಳೆ ನಮ್ಮ ಸಮಯನ ಕಟ್ ಮಾಡಾಕಿದ್ರೆ ಏನು ಮಾಡೋದು? ನಮ್ಮ ಆಯಸ್ಸನ್ನು ಆತನು ಕಟ್ ಮಾಡಿದರೆ ದೇವರು ಕೊಟ್ಟ ಸಮಯದಲ್ಲಿ ದೇವರಿಗೆ ಹಿಂತಿರುಗಿಸಿ ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಅದೇ ನಮ್ಮ ಒಂದು ಕಾಣಿಕೆ. ನಂತರ ದೇವರು ನಮ್ಮ ಜೀವನವನ್ನು ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಗಿವನ್ ಅಸ್ ಲೈಫ್. ನಮಗೆ ಲೈಫನ್ನು ಕೊಟ್ಟಿದ್ದಾನೆ. ಆದರೆ ನಾವು ಆತನಿಗೆ ಏನು ಕೊಡಬೇಕು? ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಹೇಳ್ತಾ ಇದೆ. ನಿಮ್ಮ ದೇಹನೇ ದೇವರು ಕೊಟ್ಟಿದ್ದಾನೆ, ಪೂರ್ತಿ ಬಾಡಿ. ಆದರೆ ನಾವು ದೇವರಿಗೆ ಏನೋ ಕೊಟ್ಟಿದ್ದೀನಿ ಬಿಡೋ, ಆಲ್ರೆಡಿ ಒಂದೊಂದು ಸಾರಿ ನಾನು ಅಂದ್ಕೊಳ್ತಿದ್ದೆ, ಕಾಣಿಕೆ ಕೊಟ್ಟಿದ್ದೀನಲ್ವ, ಇನ್ನೇನು ಕೊಡಬೇಕು? ನೋ, ದೇವರಿಗೆ ಸಮಯ ಬೇಕು, ದೇವರಿಗೆ ನಿನ್ನ ಕುಟುಂಬ ಬೇಕು, ದೇವರಿಗೆ ನಿನ್ನ ಜೀವಿತವೇ ಬೇಕು, ದೇವರು ನೀನು ಮಾಡಿದ ಕೃತ್ಯಗಳಲ್ಲಿ ಪಾಲು ಬೇಕು. ಅದು ದೇವರಿಗೆ ಬೇಕು ಅಂದರೆ ದೇವರ ಆಸೆ ಪಡೋದಲ್ಲ, ನಿನ್ನ ದೇವರ ಮಧ್ಯೆ ಇರುವ ಸಂಬಂಧಕ್ಕೆ ಸೂಚನೆ. ಪಾರ್ಟ್ನರ್ಶಿಪ್. ಆತನು ಓನರು, ನಾವು ಟೇಕ್ ಕೇರರ್ಸ್. ಆತನು ದುಡಿ ಅಂತ ಹೇಳಿದರೆ ದುಡಿಬೇಕು. ನಮ್ಮನ್ನೇನು ಆತನ ಬಾಧೆ ಪಡಿಸುವುದಕ್ಕಾಗಿ ಅಲ್ಲ, ನಮ್ಮನ್ನು ದುಡಿಯೋದಕ್ಕೆ. ನನ್ನ ಪ್ರಿಯರೇ, ಸ್ವಲ್ಪ ಹಿಂತಿರುಗಿ ನಾವು ನೋಡುವುದಾದರೆ, ನಾವು ಹುಟ್ಟುವ ಮೊದಲೇ ನಮ್ಮನ್ನು ದೇವರು ತಿಳಿದಿದ್ದಾನೆ. ಪ್ರತಿ ಉಸಿರು, ಪ್ರತಿ ಹೃದಯದ ಬಡಿತ, ಪ್ರತಿ ಕೃತ್ಯಗಳು ದೇವರು ನಮಗೆ ಕೊಟ್ಟಿದ್ದೆ. ಅದಕ್ಕೆ ಒಂದು ಸತ್ಯಾರ್ಥವನ್ನು ಬೈಬಲಲ್ಲಿ ಯೋಬನ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಹೆಂಡತಿ ಬಂದು ಆತನನ್ನು ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ, ಎಷ್ಟು ಆಸ್ತಿ ಐಶ್ವರ್ಯ ಇತ್ತು, ದನ ಕರು ಎಲ್ಲ ಇತ್ತು, ಇವತ್ತು ಏನೂ ಇಲ್ಲವಲ್ಲ, ಮತ್ತು ಇನ್ಯಾಕೆ ಇದೆಲ್ಲ, ಇಷ್ಟು ಕಳ್ಕೊಂಡ ಮೇಲೆ ಇನ್ಯಾಕೆ ನೀನು ಜೀವನ ಮಾಡ್ತಾ ಇದೀಯಾ, ಬಿಟ್ಬಿಡು, ದೇವರನ್ನ ದೂಷಿಸಿ ನೀನು ಸಾಯಿ ಅಂದುಬಿಟ್ಲು. ಎಂಥ ಘೋರವಾದ ಕಾರ್ಯ ಅಲ್ಲ. ಕೆಲವು ಸಾರಿ ದುಡಿಯುತ್ತಿರುವಾಗ ದುಡಿಯುವ ನಮ್ಮನ್ನು ಗೌರವಿಸ್ತಾರೆ, ದುಡಿಮೆ ನಿಂತೋಯ್ತು ಅಂದರೆ ನಮಗೆ ಗೌರವನೇ ಇರೋದಿಲ್ಲ. ನಿನ್ನಿಂದ ಏನು ಪ್ರಯೋಜನ? ದೊಡ್ಡವ್ರನ್ನ, ಸಣ್ಣ ಮಕ್ಕಳು, ಯವನಸ್ಥರು ಕೇಳ್ತಾರೆ, ನಿನ್ನಿಂದ ನಮಗೇನು ಪ್ರಯೋಜನ ಇಲ್ಲ. ಅವ್ರ ವಯಸ್ಸಲ್ಲಿದ್ದಾಗ ದುಡಿದದ್ದು, ತಿನ್ನಿಸಿದ್ದು, ಅವ್ರು ಮಾಡಿದ್ದು ಎಲ್ಲ ಮರ್ತೋಗ್ಬಿಟ್ಟು ಇವಾಗ
ಅವರು ವಯಸ್ಸಾಯಿತು, ಮೂಲೆ ಗುಂಪಾಗೋದ್ರು, ಅನಾರೋಗ್ಯಸ್ಥರಾದರು ಅಂದ ತಕ್ಷಣ ನಿಮ್ಮಿಂದ ನಮಗೆ ನಷ್ಟನೇ ಹೊರತು ನಮಗೆ ಲಾಭ ಇಲ್ಲ ಅಂತ ಅಂದುಕೊಳ್ತಾರಲ್ವಾ. ಕೆಲವು ಸಾರಿ ಇದು ಬಹಳ ವೇದನೆಯ ಪರಿಸ್ಥಿತಿ. ನಮ್ಮವರೇ ನಮ್ಮನ್ನು ಮೂಲೆ ಗುಂಪು ಮಾಡುವಾಗ ಬಹಳ ನೋವಿನ ಸಂಗತಿ. ಯೋಬನು ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿಸ್ಕೊಳ್ತಾನೆ. ಮಕ್ಕಳಿಲ್ಲ, ಮನೆಗೆಲಸದವರಿಲ್ಲ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ಒಂಟಿಯಾಗಿ ಬೂದಿಯಲ್ಲಿ ಕುಳಿತು ಗೀಚಿಕೊಳ್ಳುತ್ತಿರುವಾಗ ಹೆಂಡತಿ ಅನ್ನುವಂಥ ಮಾತು, ಅಯ್ಯೋ ಇನ್ಯಾಕಪ್ಪ, ನಮ್ಮಂಥವ್ರಾಗಿದ್ದಿದ್ರೆ ಅಯ್ಯೋ ಇನ್ನು ಜೀವನನೇ ಬೇಡ, ನಾವು ಹೋಗ್ಬಿಡೋಣ ಈ ಲೋಕ ಬಿಟ್ಟು ಅಂದುಕೊಡ್ತಾರೆ. ಆದರೆ ಒಂದು ಬಹಳ ಉನ್ನತವಾದ ಸತ್ಯವನ್ನು ಹೇಳಿದರು ಯೋಬನು. ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿದ್ರೆ ಯಾರು ತಗೊಂಡಿದ್ದು? ಆ ದೇವರು ಎಲ್ಲ ಕೊಟ್ಟಂಗೆ ಕೊಟ್ಟು ಕಿತ್ಕೊಂಡು ಬಿಟ್ನಲ್ವಾ. ಆ ದೇವರು ಕಿತ್ಕೊಂಡು ಬಿಟ್ಟ. ಇವತ್ತು ಏನಾದರೂ ನಮಗೆ ಸಿಕ್ಕಿಲ್ಲ, ಬಂದಿಲ್ಲ ಅಂದರೆ ನಾವೇನು ಹೇಳ್ತೀವಿ? ಆ ದೇವರು ಏನು ಆಶೀರ್ವಾದ ಮಾಡಿಲ್ಲ, ಏನು ಕೊಟ್ಟಿಲ್ಲ ಅಂತ ಅಂದುಕೊಳ್ಳುತ್ತೇವಲ್ವಾ. ನನ್ನ ಪ್ರಿಯ ದೇವಜನರೇ, ದೇವರು ಏನು ಕೊಟ್ಟಿದ್ದಾನೋ ಅದು ದೇವರದೇ. ಮತ್ತೆ ನಾವು ದೇವರ ಹತ್ರ ವಾಗ್ವಾದ ಮಾಡೋದಕ್ಕೆ, ದೇವರ ಹತ್ರ ಕೇಳೋದಕ್ಕೆ ನಮಗೇನು ಅರ್ಹತೆ ಇಲ್ಲ. ಯೋಬನು ಹೇಳಿದ್ದು, ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು. ಇದ್ದಿದ್ರೆ ನಾನು ಕೊಡಬೇಕಾಗಿತ್ತು ದೇವರಿಗೆ, ಆತನೇ ತಗೊಂಡ್ಬಿಟ್ನಲ್ವಾ, ಇನ್ನೇನು ಬಿಡು ಅಂತ. ಆದರೂ ಅವನು ಪಾಪ ಮಾಡಲಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಮ್ಮ ಜೀವಿತಗಳಲ್ಲಿಯೂ ಕೂಡ ಎಂತಹದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಾವು ದೇವರಿಗೆ ಕೊಡುವಾಗ, ದೇವರು ಕೊಟ್ಟಿದ್ದು ದೇವರೇ ನೀನು ಕೊಡ್ತಾ ಇದ್ದೀವಿ ಹೊರತು ನಾನು ಸಂಪಾದನೆ ಮಾಡಿದ್ದಲ್ಲ, ನನ್ನ ತಿಳುವಳಿಕೆಯಿಂದಲ್ಲ, ನನ್ನ ಪ್ರಯಾಸದಿಂದಲ್ಲಪ್ಪ, ನೀನು ನನಗೆ ಕೊಟ್ಟಿದ್ದು ಅಂತ ದೇವರಿಗೆ ನಾವು ಹೇಳುವಂಥವರು ಆಗಿರಬೇಕು. ನನ್ನ ಪ್ರಿಯರೇ, ಒಂದು ವಿಧವೆ ತನ್ನ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಕಾಣಿಕೆ ಡಬ್ಬದಲ್ಲಿ ಹಾಕುವಾಗ ಯೇಸು ಸ್ವಾಮಿ ಹೇಳಿದ್ದು ಆಕೆಯು ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಿದ್ದಾಳೆ. ಹೋಲ್ ಲೈಫ್. ಅದೇ ರೋಮ 12:1-2 ಹೇಳುವಂಥದ್ದು, ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಅಂತ ಹೇಳುತ್ತದಲ್ಲವಾ. ಆ ರೀತಿಯಾಗಿ ನಾವು ನಮ್ಮನ್ನು ಸಮರ್ಪಿಸಬೇಕು. ದೇವರಿಗೆ ನಾವು ಕೊಡುವಂಥ ಚಿಲ್ಲರೆ ಕಾಸು ಬೇಕಾಗಿಲ್ಲ. ನಾವು ಕೊಡುವಂಥದ್ದು ನಮ್ಮ ಹತ್ರ ಎಷ್ಟಿದ್ರೂ ದೇವರಿಗೆ ನಾವು ಚಿಲ್ಲರೆ ಕೊಡೋಕ್ಕೆ ನೋಡ್ತಾ ಇರ್ತೀವಿ. ಹಂಗಲ್ಲ. ದೇವರಿಗೆ ಹಣ ಅಲ್ಲ, ದೇವರಿಗೆ ಬಂಗಾರ ಅಲ್ಲ, ದೇವರು ನಿಮ್ಮ ಆಸ್ತಿ ಅಲ್ಲ, ದೇವರು ನಿಮ್ಮ ವಸ್ತುಗಳಲ್ಲ, ದೇವರು ನಿಮ್ಮ ಹತ್ರ ಇರುವಂಥ ಕಾಯಿ ಪಲ್ಯಗಳಲ್ಲ. ದೇವರು ಹೇಳ್ತಾ ಇರೋದು, ನೀನು ಕೊಡುವ ಮನಸ್ಸನ್ನು ಹೊಂದಿರಬೇಕು. ದೇವರೇ ಇದೆಲ್ಲ ನಿಂದೆ ಅಪ್ಪ, ನಂದೇನೂ ಅಲ್ಲ, ನಿಂದೆ ಅನ್ನೋ ಮನೋಭಾವ ಬರಬೇಕು. ಹಾಗಂತೇಳಿ ನಾವೇನು ಕೊಡಬಾರ್ದ ಅಂದರೆ, ದೇವರು ಕೊಟ್ಟಿರುವುದರಲ್ಲಿ ದೇವರ ಆತ್ಮನ ಪ್ರೇರೇಪಣೆಯ ಮೇರೆಗೆ ದೇವರಿಗೆ ನಾವು ಸಮರ್ಪಿಸುವಂಥವರು ಆಗಿರಬೇಕು. ಅದರಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ಆದಾಯಗಳನ್ನು, ಜೀವಿತಗಳನ್ನು ಎಲ್ಲವನ್ನು ದೇವರಿಗೆ ನಾವು ಸಮರ್ಪಿಸುವಂಥವರು ಆಗಿರಬೇಕು. ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಎಲ್ಲದಕ್ಕೂ ಮೂಲನು ನೀನೇ ಎಂದು ನಿನ್ನ ವಾಕ್ಯವು ಪ್ರಾರಂಭಿಸಿತು. ದಾವೀದ ಮಹಾರಾಜನು ಹೇಳಿದ ಪ್ರಕಾರವಾಗಿ ದೇವರೇ, ಇದು ಎಲ್ಲವನ್ನು ನೀನು ಕೊಟ್ಟಿದ್ದಪ್ಪ, ನೀನು ಕೊಟ್ಟಿದ್ದು ನಾವು ನಿಮಗೆ ಕೊಡ್ತಾ ಇದ್ದೇವೆ ಹೊರತು ನಾವು ನಿಮಗೇನು ಕೊಡ್ತಾ ಇಲ್ಲಪ್ಪ. ದೇವರೇ, ನಮಗೆ ಕೊಡಲಿಕ್ಕೆ ಸ್ವಾತಂತ್ರ್ಯ ಇದ್ದರೂ, ಸ್ವೇಚ್ಛೆ ಇದ್ದರೂ ಕೂಡ ನಿನ್ನ ಕೈಯಲ್ಲಿ ನಮ್ಮನ್ನು ಕೊಡ್ತಾ ಇದ್ದೇವೆ ಅಂತ ದಾವೀದನು ಹೇಳಿದನಪ್ಪ. ಅದೇ ರೀತಿಯಲ್ಲಿ ಹೌದು ಸ್ವಾಮಿ, ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸುವುದಕ್ಕೆ ಶಕ್ತರಾಗಿದ್ದು ನಿನ್ನಿಂದ. ಬೀಜ ಕೊಟ್ಟು ನೀನು, ಸಮಯ ಕೊಟ್ಟು ನೀನು, ಆರೋಗ್ಯ ಕೊಟ್ಟು ನೀನು, ಜ್ಞಾನ ಕೊಟ್ಟು ನೀನು, ಕುಟುಂಬ ಕೊಟ್ಟು ನೀನು, ಕೆಲಸವನ್ನು ಕೊಟ್ಟು ನೀನು, ವಿದ್ಯಾಭ್ಯಾಸ ಕೊಟ್ಟು ನೀನು. ಈ ರೀತಿ ಹೇಳುತ್ತಾ ಹೋದರೆ ಎಲ್ಲದಕ್ಕೂ ಮೂಲನು ನೀನಪ್ಪ. ನೀನಿಲ್ಲದೆ ನಮಗೇನೂ ಬರಲಿಲ್ಲ ಏಸಪ್ಪ. ದಯಮಾಡಿ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಒಂದು ಅದ್ಭುತವನ್ನು ಮಾಡಪ್ಪ, ಆಶ್ಚರ್ಯ ಮಾಡಪ್ಪ. ಸಮಯ ನಿನಗೆ ಕೊಡಬೇಕು. ವಾಕ್ಯ ಧ್ಯಾನಿಸಲಿಕ್ಕೂ, ಪ್ರಾರ್ಥನೆ ಮಾಡಲಿಕ್ಕೂ, ಆಲಯದಲ್ಲಿ ಇರಲಿಕ್ಕೂ, ಸೇವೆ ಮಾಡಲಿಕ್ಕೂ, ನಿನ್ನ ನಾಮ ಮಹತ್ತನ್ನು ಗೊಳಿಸುವುದಕ್ಕೂ ನಾವು ದೇವರೇ ವಿನಿಯೋಗಿಸಬೇಕಪ್ಪ. ಯೆಶಾಯನು ಹೇಳುವ ಹಾಗೆ, ಹೋಗು, ಇಲ್ಲ ಕಳುಹಿಸು. ನಿನ್ನ ಕೈಯಲ್ಲಿ ಹೋಗೋಕ್ಕಾಗ್ತಾ ಇಲ್ವಾ, ಯಾರನ್ನಾದರೂ ಕಳುಹಿಸು ಅಂತ. ಅಪ್ಪ ದೇವರೇ, ದಯಮಾಡಿ ಅಪ್ಪ, ನಿನ್ನ ವಾಕ್ಯವನ್ನು ಹಂಚುವುದಕ್ಕೆ, ಸೇವೆ ಮಾಡುವುದಕ್ಕೆ ಅವರಿಗೆ ಸಪೋರ್ಟ್ ಬೇಕಾಗಿದೆ ದೇವರೇ. ನಾವು ಮಾಡೋಕ್ಕಾಗಿಲ್ಲ ಅಂದರೂ ಖಂಡಿತ ಆ ರೀತಿ ಮಾಡೋರನ್ನ ಉತ್ತೇಜಿಸುವುದಕ್ಕೆ ಸಹಾಯ ಮಾಡಪ್ಪ. ಸೇವೆ ಮಾಡುತ್ತಿರುವಂಥವರನ್ನು ಬಲಪಡಿಸಿ
ಅವರ ಮೂಲಕ ಸೇವೆಗಳು ನಡೆಯುವಂತೆ ಮಾಡಪ್ಪ. ಓ ದೇವರೇ, ಇವತ್ತು ನಮ್ಮ ಕುಟುಂಬಗಳನ್ನು, ನಮ್ಮ ಸಮಯಗಳನ್ನು, ತಲಾಂತಗಳನ್ನು, ಹಣವನ್ನು, ಎಲ್ಲ ಕಾರ್ಯಗಳನ್ನು ನಿಮಗೆ ನಾವು ಕೊಡುತ್ತಾ ಇದ್ದೀವಿ. ಕಾರಣ ನೀವು ನಮಗೆ ಕೊಟ್ಟಿದ್ದೇ ದೇವರೇ. ಕಾಯಿನಂತೆ ಜಿಪುಣತನವನ್ನು, ದೇವರ ಗುಣಗುಟ್ಟುವಿಕೆಯನ್ನು ದೇವರಿಗೆ ಯಾಕೆ ಕೊಡಬೇಕು ಅನ್ನುವ ಕೃತ್ಯವನ್ನು ಮಾಡದೆ ಹೇಬೇಲನಂತೆ ಹೃದಯಪೂರ್ವಕವಾಗಿ ಸಮರ್ಪಣಾ ಮನೋಭಾವವನ್ನು ಕೊಡ್ರಿ ಅಪ್ಪ. ಈ ದಿನ ಯಾರೆಲ್ಲ ಈ ವಾಕ್ಯವನ್ನು ಆಲಿಸಿದ್ದಾರೋ ಅವರನ್ನೇ, ಅವರ ಜೀವಿತವನ್ನೇ ಮುಡುಪಾಗಿ ಕಾಣಿಕೆಯಾಗಿ ನಿನಗೆ ಸಮರ್ಪಣೆ ಮಾಡುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಈ ದಿನ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಜೊತೆಯಲ್ಲಿರು, ನಮ್ಮ ಮನೆಯನ್ನು ಆಶೀರ್ವದಿಸು. ಮನೆಯಲ್ಲಿರುವಂಥ ಮಕ್ಕಳನ್ನು, ಸಣ್ಣ ಮಕ್ಕಳು, ಯವನಸ್ಥರು, ವೃದ್ಧರು, ರೋಗಿಗಳು, ಕಷ್ಟದಲ್ಲಿರುವವರು, ಸಾಲಬಾಧೆಗಳಲ್ಲಿರುವಂಥವರನ್ನು ದೇವರು ಯಾವ ಜಗಳ, ಮನಸ್ತಾಪ, ಬೇಸರ, ಚಿಂತೆ ಉಂಟಾಗದಂತೆ ಕಾದು ಕಾಪಾಡ್ರಿ ಸ್ವಾಮಿ. ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ನಮ್ಮನ್ನು, ನಮ್ಮ ಮನೆಗಳನ್ನು ಕಾಯಿರಿ. ನಿನ್ನ ದೇವದೂತರ ಸೈನ್ಯಗಳು ನಾವು ಹೋಗುವಾಗ ಬರುವಾಗ ನಮ್ಮ ಜೊತೆಯಲ್ಲಿರಲಿ ಸ್ವಾಮಿ. ನಮ್ಮ ಕೈ ಕೆಲಸವನ್ನು ಅನುಗ್ರಹಿಸು ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ದಿನ ನಿನ್ನ ವಾಕ್ಯಾನುಸಾರವಾಗಿ ನಾವು ನಡೆದುಕೊಂಡು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ನಮ್ಮ ಜೊತೆಗಾರನು, ನಮ್ಮನ್ನು ಅನುಗ್ರಹಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಧನ್ಯವಾದಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ನೀವು ನಿಮ್ಮ ಜೀವಿತಗಳನ್ನು ಕರ್ತನಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವವಾದ, ಸುಗಂಧವಾದಂಥ ಕಾಣಿಕೆಗಳಾಗಿ ಸಮರ್ಪಿಸಿರಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.